ಅಳಿಯಂದ್ರು ಇರೋ ವಿಚಾರ ಹೇಳ್ಬಿಡಿ, ಇಲ್ಲ ಅಂತ ತಗೊಳಕೊಂಡ್ಬಿಡ್ತೀವಿ. ಮಾಮ ಇನ್ನೇನ್ ಗ್ಯಾರೇಜ್ ಬಂತು, ಎಲ್ಲ ಮ್ಯಾಟ್ರ್ ಕ್ಲಿಯರ್ ಮಾಡ್ಬಿಡೋಣ. ಎಲ್ಲ ನನ್ ಗಾಡಿ ಇವತ್ ನನ್ ಗಾಡಿ ಕೊಡಿಸ್ಲಿಲ್ಲ ಅಂದ್ರೆ ಯಾಕೆ ಕಿರ್ಸ್ತಿಯಾ? ಇಲ್ಲೇ ಬಂದೋ ಗ್ಯಾರ್. ಮಾಮ ಏನ್ ಗ್ಯಾರೇಜ್ ಲಾಕ್ ಆಗ್ಬಿಟ್ಟಿದೆ? ನಾವು ಲಾಕ್ ಆಗ್ಬಿಟ್ವಲ್ಲು. ನನ್ ಗಾಡಿ ಯಾಕೆ ಇದೊಂದೇ ಡೈಲಾಗ್ ಬರದಾ ನಿಂಗೆ? ಅಯ್ಯೋ ಮಾಮ ಮಾಮ ಕಾಪಾಡು ಮಾಮ. ಏನ್ ಕಾಪಾಡ್ತೀವ ಬಜಾರಿ ಅವಳು? ನಡಿ ಮಾಮ. ಇಲ್ಲಿ ಪಕ್ಕದಲ್ಲಿ ಗ್ಯಾರೇಜ್ ಇದೆಯಲ್ಲ, ಯಾವಾಗ ಓಪನ್ ಆಗುತ್ತೆ? ಅದು ಸರ್ ನಿನ್ನೆ ನೀವು ಬಂದೋದ್ 5 ನಿಮಿಷಕ್ಕೆ ಆ ಹುಡುಗನ ಅಕ್ಕನ ಗಂಡ ಪಕ್ಕದ ಮನೆ ಆಂಟಿನ್ ಕರ್ಕೊಂಡು ಎಸ್ಕೇಪ್. ಅದಕ್ಕೆ ಸರ್ಚಿಂಗ್ ಮಾಡ್ತಿದ್ದಾರೆ, ಅಂಗಡಿ ಕ್ಲೋಸ್ ಮಾಡಿ. ಅಯ್ಯೋ ಪಾಪ. ಏನ್ ಪಾಪ? ನೀನೇ ಪಾಪ. ಇಲ್ಲೂ ನೀನ್ ಐರನ್ ಲೆಕ್ಕ. ಅಲ್ಲ ಅವ್ರ ಅಕ್ಕನ ಗಂಡ ಓಡೋದ್ರೆ ನಾನೇನೆ ಮಾಡ್ಲಿ? ನಿಮ್ ಸ್ಕೂಟಿನ ಮರ್ತ್ಬಿಡ್ಬೇಕಷ್ಟೇ. ಅವ್ನ ಗಜನಿ ತಮ್ಮ ಕಣೆ, ಅವ್ನ ನೆನಪಿರಲ್ಲ, ಅದಕ್ಕೆ ಹಂಗ ಮಾತಾಡ್ತಾವ್ ಸುಮ್ಮನೆ. ಹಲೋ, ಮೆಮೊರಿ ಅಂದ್ರೆ ನಾನ್ ಆನೆಗಿನ ಒಂದ್ ಕೈ ಜಾಸ್ತಿ ಗೊತ್ತಾ? ನೆನ್ನೆ ನೀವು ತಂದಿದ್ದು ಸ್ಕೂಟಿ. ಎಕ್ಸ್ಕ್ಯೂಸ್ ಮೀ. ಸಾರಿ. ಸ್ವಲ್ಪ ಬರ್ತೀರಾ? ಯಾಕೆ? ಬನ್ನಿ. ಅಣ್ಣ ಒಂದ್ ನಿಮಿಷ ಕೊಡ್ತೀನಿ. ಗಾಡಿಯಲ್ಲಿ ಫೋನ್ ಆಮೇಲೆ ಮಾಡು. ನೋಡು, ನಾ ಈ ಲೊಟ್ಟದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾ ಹೇಳೋದಲ್ಲ ಸತ್ಯ. ಸಪೋಸ್ ನಾ ಹೇಳೋದಿನ ಸುಳ್ಳಾದ್ರೆ ಮಟ್ಟ ಆಗ್ಬಿಡ್ಲಿ. ಅಡ್ಜಸ್ಟ್ ಮಾಡ್ಕೊಮ್ಮ. ಸಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಗಾಡಿಯಲ್ಲಿ ನಿಜ ಹೇಳ ಬೊಗಳು. ನಾ ಬರ್ತಾ ಇದ್ನಾ ಅಲ್ಲಿ ಅವಳ ಮನೆಯಲ್ಲಿ. ಮಾಮ ಈ ರಾಕ್ಷಸಿ ಒಳಗೋಗಿ ತುಂಬಾ ಹೊತ್ತಾಯ್ತು. ಒಳ್ಳೆ ನನ್ ಬಗ್ಗೆ ಏನ್ ಡ್ಯಾಮೇಜ್ ಮಾಡ್ತಿದ್ದಾರೆ? ಒಳ್ಳೆ ಒಂದು ಲುಕ್ ಹಾಕ್ಬಿಟ್ಟು ಬಂದ್ಬಿಡ್ರಣ. ಹೋಗಿ ನೋಡೋಣ ಬಾ. ನಡಿ. ಮಾಮ ಒಳಗ್ ನೋಡು, ಆ ರಾಕ್ಷಸಿ ಪಕ್ಕದಲ್ಲಿ ಒಂದು ಏಂಜಲ್ ಎಷ್ಟು ಮುದ್ದ ಮಾತಾಡ್ತಿದೆ. ಎಂಜಿಲ? ಎಂಜಿಲ್ಲ ಮಾಮ, ಅದು ಏಂಜಲ್, ದೈವ ಕನ್ಯೆ. ಅಷ್ಟು ಯಾಕೆ ನೋಡು. ನೋಡ್ತೀನಿ. ಎಲ್ಲಿ ಅವಳು? ಏನ್ ನನ್ನ ಹಿಂಗ್ ತಲೆಗೆ ಏಟ್ ಬಿದ್ಮೇಲೆ ಐಲ್ ಫೈಲ್ ಆಗ್ಬಿಟ್ನ? ಏನ? ಹೌದು, ದೈವ ಕನ್ಯೆ. ಕಣ್ಣೆ ಪೊರೆ ಬಂದ್ಬಿಡ್ತಾ ಏನೋ ಗೊತ್ತಾಗ್ಲಿಲ್ಲ. ಏನ್ ಮಾಮ? ನಿಜ. ತಗೋ. ಥ್ಯಾಂಕ್ ಯು. ಹೇಯ್, ಕೀ ಕೊಡ್ಬಿಡೇನೆ? ನೀನೇನು ಹೇಳ್ದೆ? ನಿಜ ಹೇಳ್ದೆ. ಇದು ಬೇರೆ. ಹೇಯ್, ಈ ರಜನೀಶ್ ಎಲ್ಲ ಬೇಡ, ಕರೆಕ್ಟ್ ಆಗಿ ಹೇಳು. ಏನ್ ಹೇಳ್ದೆ ಅಂತ? ಅದೇ ಕಣೋ, ನಿನ್ ಲಕ್ಕು ನಸೀಬು ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಬಿಟ್ಟೆ. ಎಲ್ಲ ಹೇಳ್ಬಿಟ್ಟು ಅವ್ನು ಚೂರು ಬಿಡ್ದಂಗೆ. ಸ್ಕೂಲಿಂದ ಇಲ್ಲಿವರೆಗೂ ಏನೇನ್ ಹೊಗೆ ಹಾಕ್ಸಿದ್ನೋ ಪಿನ್ ಟು ಪಿನ್ ಹೇಳ್ಬಿಟ್ಟೆ. ವೆರಿ ಗುಡ್. ಅದಕ್ಕೆ ಅವಳು ಏನ್ ಹೇಳಿದ್ಲು? ಗಾಡಿ ರೆಡಿ ಆದ್ಮೇಲೆ ಅವನನ್ನ ಕಳಿಸ್ಬೇಡ, ನೀನೇ ತಂದ್ಕೊಡು ಅಂತ ಹೇಳಿದ್ಲು. ಯಾಕೆ ಯಾಕೆ? ಅವ್ನು ಇನ್ನೊಂದ್ಸತಿ ಇಲ್ಲಿಗೆ ಬಂದ್ರೆ ಈ ಮನೆ ಮೂಳ್ ಬಿದೋಗುತ್ತೆ ಅಂತ ನಾನೇ ಹೇಳ್ಬಿಟ್ಟೆ. ಏ ಬಾಯ್ ಮಾಮ. ಏನು ಹಾಗಲ್ಲ, ಡೋರ್ ಮುಚ್ಬೇಡ್ರಿ, ಇನ್ಸಲ್ಟ್ ಆಗುತ್ತೆ. ಹೋಗಲೇ. ನಿಮ್ಮನ್ನ ನೋಡ್ದಾಗಿಂದ ನನ್ನ ಹಾರ್ಟಲ್ಲಿ ಏನೋ ಅಚ್ಚುಕಡೆ ಮಾಡ್ಬಿಟ್ಟಿದೆ. ಮೊದಲು ಒಂಟಿ ಅನ್ಸ್ತಾ ಇತ್ತು, ಈಗ ಯಾರೋ ಜೊತೆ ಓಡಾಡ್ದಂಗ ಅನ್ಸ್ತಾ. ಅದ್ ನಾನು ಹೇಳಿ ಅಂದ್ರೆ ಮಾಮ ಡಿಸ್ಟರ್ಬ್ ಮಾಡಬೇಡ, ಲೈನ್ಸ್ ಮರ್ತೋಗುತ್ತೆ. ಓಕೆ. ನೀವಿಲ್ದೆ ನಾನ್ ಖಾಲಿ ಫ್ರೇಮ್, ಡೋರ್ ಇಲ್ದಿರೋ ರೂಮು, ಲೈಟ್ ಇಲ್ದಿರೋ ಡೂಮ್. ನೀವ್ ಒಂಥರ ಬರ್ತ್ಡೇ ಕೇಕ್ ಮೇಲೆ ಕ್ಯಾಂಡಲ್ ಇಟ್ಟಂಗೆ. ಕ್ಯಾಂಡಲ್ ತೆಗೆದ್ಬಿಟ್ಟು ಕೇಕ್ ತಿನ್ಬಿಡ್ತೀಯಾ? ಮಾಮ ನಿಮ್ ಮಕ್ಕಳು ಮೋಡ್ರಾಗ ಹೋಗ್ತೀಯ. ಮತ್ತಿನ್ನೇನು ಹೇಳಿ ಅಂದ್ರೆ ಮಾತು ಒಂದು ಫೀಲ್ ಬೇಡವಾ? ಹೆಂಗೆ ಮಾತಾಡಿದ್ರೆ ಗುಂಡಿಗೆ ಬಟನ್ ಫಟ್ ಅಂತ ಕಿತ್ಕೊಂಡ್ಬಿಡ್ಬೇಕು. ಹೇಳೋದನ್ನ ನೀಟಾಗಿ ಕರೆಕ್ಟ್ ಆಗಿ ರೊಮ್ಯಾಂಟಿಕ್ ಆಗಿ ಹೇಳ್ಬೇಕಲ್ವಾ? ಹಂಗ ಮಾಮ, ಮೊದಲು ಈ ಗುಂಡಿಗೆ ಬಟನ್ ಟೈಟ್ ಹಾಕೋ. ಕಮಾನ್ ಆನಂದ್, ಹೋಗು. ಬಿಲ್ಡಪ್ ಸಾಕು, ಡೈಲಾಗ್ ಹೇಳಪ್ಪ. ರೀ, ಅದ್ ಯಾವ ಗಳಿಗೆ ನನ್ನ ಗಾಡಿ ಹತ್ತಿದ್ರು ನನ್ನ ಹೃದಯದ ಬಾಗಿಲೇ ಓಪನ್ ಆಗೋಯ್ತು. ಆ ಮಿರರ್ಲಿ ಕಾಣಿಸ್ತಾ ಇದ್ದ ನಿಮ್ಮ ಮುದ್ದಾದ ಮುಖ, ಆ ಕೂದಲ್ಗೂ ಕಣ್ಗೂ ಮಧ್ಯ ನಡೀತಾ ಇದ್ದ ಒಂದು ಸಣ್ಣ ಜಗಳ, ಕೋಪದಿಂದ ಕೊಲೆ ಮಾಡೋ ನೋಟ. ಯಾವನ್ರಿ ಹೇಳಿದ್ದು ಪ್ರೀತಿ ಒಂದೇ ಸಲ ಹುಟ್ಟೋದು ಅಂತ? ನಿಮ್ಮ ನೆನ್ಸ್ಕೊಳ್ಳೋ ಪ್ರತಿ ಕ್ಷಣದಲ್ಲೂ, ನಿಮ್ಮ ನೋಡೋ ಪ್ರತಿ ನೋಟದಲ್ಲೂ ನನ್ನಲ್ಲಿ ಪ್ರೀತಿ ಹುಟ್ಟನೇ ಇರುತ್ತೆ. ನಿಮ್ಮ ಪ್ರತಿ ಜೀವನದ ಆ ನಗು, ನಿಮ್ಮ ಜೀವನದ ಅತಿ ದುಃಖದ ಆ ಕಣ್ಣೀರಿಗೂ ನಾನೇ ಕಾರಣವಾಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಐ ಲವ್ ಯು, ಐ ಲವ್ ಯು. ಇಲ್ಲಾಜಿ, ನನಗೆ ಲವ್ ಅಂತ ಇದ್ದೇನೋ? ಇಲ್ಲಾಜಿ, ಅವತ್ತು ಡ್ರಾಪ್ ಮಾಡಿದ್ದಕ್ಕೆ
ಒಳ್ಳೆ ಹುಡುಗ ಅಂತ ನಿನ್ಗೊಂದ್ ಲೋಟ ಕಾಫಿ ಮಾಡ್ಕೊಟ್ಟಿದ್ದಕ್ಕೆ ಅಯ್ಯೋ ನನಗೆ ಕ್ಯಾಚ್ ಹಾಕೋಕ್ ಬಂದಿದ್ಯಲ್ಲೋ ಪಾಪಿ ಮುಂಡೆದೆ. ಇಲ್ಲ ಅಜ್ಜಿ ನೀವ್ ಮಾಡಾಗ್ಲಿಲ್ಲ. ನನಗೆ ವಾಂತಿ ಬರೋ ಥರ ಆಗ್ತಾ ಇದೆ. ಅಳ್ಳಾಡ್ತಿರೋ ಬಾಡಿನ ಅಪ್ಸರಿ ರೇಂಜ್ಗೆ ಲವ್ ಮಾಡ್ತಾ ಇದೆಯಲ್ಲೋ, ಇದು ನೀನು ಬ್ಯಾಡ್ ಲಕ್ಕಿಗೆ ಬ್ಯಾಡ್ ಲಕ್. ಇಲ್ಲ ಮಾಮ ಇಲ್ಲ, ಟೋಟಲ್ ಆಗಿ ಮಿಸ್ ಫೈರ್ ಆಗೋಯ್ತು. ನನ್ ಹುಡುಗಿ ಇದಲ್ಲ. ಎದೆ ಮೇಲೆ ಕೈ ಕಂಡು ಒಳ್ಳೆ ಡಮರ್ ಆಗ್ಬಿಟ್ಟಳು. ಬಾರೋ ನಡಿ 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 ನಡಿ. ಅವನೇ ರೇಪ್ ಮಾಡಕ್ ಬಂದಿದ್ದು. ಅಜ್ಜಿ ದೇವರಾಣ ನಂದೇ ತಪ್ಪಿಲ್ಲ ಅಜ್ಜಿ, ನಾನ್ ಲವ್ ಮಾಡ್ತಾ ಇಲ್ಲ, ಅವ್ನು ಮಾಡ್ತಾ ಇರೋದು. ಅವ್ನು ಏನೋ ಅಜ್ಜಿ, ಅಜ್ಜಿ, ಮಾಡ್ಕೊಬೇಡಿ. ಜೈ ಅಕಟಕಟಾನಂದ ಗಿಲ್ಪಜಂಗ್ ಗುಮ್ಮೇಶ್ವರ ಗುಮ್ ಗುಮ್ ಸ್ವಾಹ. ಹೌವಾ ಹೌವಾ ಹರೇ ಕೃಷ್ಣ ಹರೇ ರಾಮ್. ಹೌವಾ ಹೌವಾ ರಾಮ ತೇರಿ ಗಂಗಾರಾಮ್. ಹೌವಾ ಹೌವಾ ಹರೇ ಕೃಷ್ಣ ಹರೇ ರಾಮ್. ಅಯ್ಯಯ್ಯಯ್ಯೋ ಏನಾಗ್ಬೇಕಿತ್ತು ಸ್ವಾಮಿ? ಏನ್ ಮಾಡಿದ್ರು ಮಕ್ಕಳೇ ಆಯ್ತಿಲ್ಲ ಸ್ವಾಮಿ. ಅಯ್ಯೋ ಸ್ವಲ್ಪ ಕೆಮ್ಮೋದ್ ನಿಲ್ಸಿ, ನೆಟ್ಟಿಗೆ ಏನಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಇಲ್ಲೇ ಆಗ್ಬಿಡುತ್ತೆ. ಯಾರಿ ಚಂದ್ರ ಚೌಕರಿ ನಿಮ್ಮ ಮೊಮ್ಮಗಳ? ನನ್ನ ಹೆಂಡ್ರು ಸ್ವಾಮಿ. ಸ್ವಾಮಿ ನನ್ಗೆ ನೀವೇ ಏನಾದ್ರೂ ಮಾಡ್ಬೇಕು. ಜೈ ಅಕಟಕಟಾನಂದ ಗಿಲ್ಬಜಂಗ್ ಗಾಡ್ಬಾರ್ ಐಸ್ ಕ್ರೀಮ್ ಸ್ವಾಹ. ಕಮ್ ಪ್ಲೀಸ್. ಏಯ್ ಸೈ ಪ್ಲೀಸ್. ಈ ತಾಯ್ತದೊಳಗೆ ನನ್ನ ಪರ್ಸನಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡು. ಲೋನ್ಲಿ ಪ್ಲೇಸ್ ಅಲ್ಲಿ ಹೋಮೋ ಮಾಡಬೇಡ. ಮಕ್ಕಳಾಗುತ್ತಾ ಸ್ವಾಮಿ? ಟ್ವಿನ್ಸ್ ಆಗುತ್ತೆ. ಅವರ್ ಬ್ಯಾಕ್ ಡೋರ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು. ಮರಬಿಡಿ ಚೆನ್ನಾಗಿ. ನಮಸ್ಕಾರ, ಮುಗೀತು, ಓಡ್ ಬನ್ನಿ. ಸೆಟ್ ಆದ. ಅಯ್ಯೋ ಬೇಸಿಕ್ ವರ್ಕ್ ಬಹಳ ಚೆನ್ನಾಗಿದೆಯಲ್ಲ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನಿದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ? ಅಯ್ಯಯ್ಯೋ ಗಟ. ಏನಪ್ಪ ಸ್ವಾಮಿ ಏನ್ ಮಾಡಿದ್ರು ನಂದು ಇಲ್ಲ. ಅಯ್ಯೋ ನೋಡಪ್ಪ, ನಾವಂತ ಸ್ವಾಮೀಜಿ ಅಲ್ಲ ಸ್ವಾಮಿ. ಹೋಗ್ ಬನ್ನಿ ಹೋಗ್ ಬನ್ನಿ. ಅಯ್ಯೋ ಸ್ವಾಮಿ ಆ ಭಾಷೆ ಮಾಡ್ಕೋಬೇಡಿ. ನನ್ ಮಗ ನಂದು ಎದ್ದೇಳ್ತಾ ಇಲ್ಲ. ನಿಮ್ ಮಗ ನಂದು ಎದೊಳ್ತಾ ಇಲ್ವಾ? ಎಲ್ಲಿ ನಿಮ್ಮ ಮಗ? ಇಲ್ಲೇ ಅವನೇ. ಅಯ್ಯೋ ವಾಟ್ ಈಸ್ ಹಿಸ್ ಪ್ರಾಬ್ಲಮ್? ಸ್ವಾಮಿ ಎದುರ ಮನೆ ಹುಡುಗಿ ರಂಗೋಲಿ ಗೆರೆ ಹಾಕೋದನ್ನ ನೋಡಿ ಟೆರೇಸ್ ಮೇಲೆ ಬಿದ್ಬಿಟ್ಟ. ಎದುರುಗಡೆ ಮನೆ ಹುಡುಗಿ ರಂಗೋಲಿ ಹಾಕೋ ಗೆರೆ ನೋಡಿ ಬಿದ್ದ? ಇಲ್ಲ ಹುಡುಗಿ ಗೆರೆ ನೋಡಿ. ಯಾಕೋ ಎಫೆಕ್ಟ್ ಕೊಡ್ತೀಯಾ? ಕರ್ಕೊಂಡೋಗಿ ಮಸಾಜ್ ಮಾಡ್ಸಪ್ಪ, ಎಲ್ಲ ಸರೋಗುತ್ತೆ. ಯಾವ ತರ ಮಸಾಜ್ ಮಾಡ್ಬೇಕು ಸ್ವಾಮಿ? ಬ್ಯಾಂಕ್ ಅಕ್ಕ ಪಟಾಯನೋ ಕರ್ಕೊಂಡೋಗಿ ಸ್ಯಾಂಡ್ವಿಚ್ ಮಸಾಜ್ ಅದು ಮಾಡಿಸಿದ್ರೆ ಸರಿ ಹೋಗುತ್ತಾ ಸ್ವಾಮಿ? ನಂದು ನಿಂದು ಎರಡು ವರ್ಕಿಂಗ್ ಕಂಡೀಷನ್ ಅಲ್ಲಿ ಬರುತ್ತೆ. ಹೋಗ್ಬಪ್ಪ. ಆಯ್ ಸ್ವಾಮಿ ಬರ್ತೀರಿ. ಫುಲ್ ಬೆಂದೋಗ್ಬಿಟ್ಟವನೆ. ಇವನ ಹೆಸರು ನಂದು. ನಂದು ಹೋಗ್ಬಪ್ಪ. ಸರ್ ಜಾಸ್ತಿ ಉಜ್ಬೇಡಿ ಸರ್, ಕಾಡಿಗೆ ಚಂಟ್ಕೊಂಡ್ಬಿಡು. ಲೇ ಅಲ್ಲಿ ಆಲೋಜನ್ ಹಾಡ್ ಆಫ್ ಮಾಡೋ, ಇಲ್ಲಿ ಆಲೋಜನ್ ಬಲ್ಪ್ ಹತ್ಕೊಂಡು ಉರಿತಾ ಐತೆ. ರೇ ನೀನು ಬರ್ನಾಗಿರೋ ಬಲ್ಪ್ ಸುಮ್ನೆ ಕೂತ್ಕೋ, ಪವರ್ ಇರೋ ಕಡೆ ಉರಿಲಿ. ಲೇ ಈ ಹಾಡಾದ್ಮೇಲೆ ಚಂದಿರ ತಂದ ಹಾಕು. ಸೂಪರ್ ಮಾಮ. ಮಾಮ್ ಹೆಂಗ್ ಕನೆಕ್ಟ್ ಮಾಡ್ಕೊಂಡೆ? ನಂದಿನ್ನೂ ಕನೆಕ್ಟ್ ಆಗಿಲ್ಲ. ದಯವಿಟ್ಟು ಕಣ್ಣಾಕ್ಬೇಡಿ ಅಲ್ಲಿ, ಸುಮ್ನೆ ಕೂತ್ಕೊಳ್ಳಿ. ಸಾರಿ ಸಾರಿ ಸಾರಿ, ಹಾಳಾದಿ ತಲೆ ಒಂಥರ ಕಲೆ. ಅದಕ್ಕೆ ಬೆಲೆ, ಇದು ಕೊಲೆ. ಒಳ್ಳೆ ಅಳಿಯ, ಒಳ್ಳೆ ಮಾವ, ಗುಡ್ ರಿಲೇಷನ್, ಕೀಪ್ ಇಟ್ ಅಪ್. ಹಾಳಾದಿ ಕೈನು ಹಂಗೆ ಹೋಗ್ತಲ್ಲ ಮಾಮ್. ಅಮ್ಮ ತಾಯಿ ಚಾಮುಂಡಿ, ಈ ಪಾಪಿ ಪುಣ್ಯಾತ್ಮ ನನ್ನ ಜೊತೆಲಿದ್ದಾನೆ, ನೀನೇ ಕಾಪಾಡ್ಬೇಕು. ದುರ್ಗಾ ಪರಮೇಶ್ವರಿ, ಅಡ್ಡಿ ಲಕ್ಕಮ್ಮ, ಯಾರು ಇಲ್ಲ? ಕಾಳಮ್ಮ, ಗಾಂಧಿನಗರದ ಅಣ್ಣಮ್ಮ, ಇದೊಂದ್ ಜರ್ನಿ ಆದ್ರೂ ನೆಮ್ಮದಿಯಾಗಿ ಹೋಗೋಂಗ್ ಮಾಡಮ್ಮ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಓ ಪಂಚರ್. ನೈಸ್ ನೋ. ಅಣ್ಣ ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಮನೇಲಿ ಅವಳೆ. ಕ್ಯಾ ಬಾತ್ ಹೈ? ಅವಳಲ್ಲ, ಗಾಡಿ ಸ್ಟೆಪ್ನಿ. ಸ್ಟೆಪ್ನಿ ನನಗೆ ಮಾತ್ರ ಗಾಡಿಗಿಲ್ಲ. ಮಾಮ್ ಈ ಕಡೆ ಕಮಾನ್. ರೀ ನೀವು ಬನ್ರಿ. ಮಾಮ್ ತುಂಬಾ ದೂರ ಇದ್ದಂಗಿದೆ, ನಡ್ಕೊಂಡು ಹೋಗ್ಬಿಡೋಣ. Okay. ಬನ್ನಿ ಜಾಲಿ ನಡ್ಕೊಂಡು ಹೋಗೋಣ. ಬಂದಿನ್ನು 1 ಕಿಲೋಮೀಟರ್ ಆಗ್ಲಿಲ್ಲ, ಆಗ್ಲೇ ಶುರು ಆಯ್ತು ನಿನ್ ಮಾಡ್ಲಕ್ಕು. ನಿನ್ನ ಅದೃಷ್ಟನ ದರ್ಬೆ ಹಾಕ್ ಸುಡ. ಲೇ ನಿನಗ್ ಸಾಮಾನ್ಯವಾಗಿ ಕಾಯಿಲೆ ಬರಲ್ಲ ಕಣೋ. ಚಿಕನ್, ಮಟನ್, ಡೆಂಗ್ಯೂ, ಡಿಂಗರಿ ಅಂತ ಎಲ್ಲ ಮಿಕ್ಸ್ ಮಸಾಲ ಆಗಿ ರೀಮಿಕ್ಸ್ ಕಾಯಿಲೆ ಬಂದ್ ಸತ್ತೋಗ್ತ್ಯಾ. ರೀ ರೆಸ್ಪೆಕ್ಟ್. ಡೀಲು ಮರ್ತ್ಬಿಟ್ರಾ? ಡೀಲಿಗ್ ಮಣ್ಣು ಹಾಕ. ಲೇ ಎಲ್ಲ ನಿನ್ನಿಂದಾನೆ ಕಣೋ ಆಗಿದ್ದು. ಎಂತ ನನ್ನ ಮಕ್ಕಳನ್ನ ಮೀಟ್ ಮಾಡ್ಬಿಟ್ಯೋ? ನಿನ್ ಬಿಡಲ್ಲ ಕಣೋ. ಏನ್ರಿ ಸುಮ್ನೆ ಬ್ಯಾಟ್ಲಕ್ ಅಂತೀರಾ? ಒಂದ್ ನಿಮಿಷ ರೀ.
ಬ್ಯಾಡ್ಲಕ್ಕ ಬೇಡ ಬೇಡ ಮೊಬೈಲು ಅಲ್ಲೇ ಬಿಟ್ಟಂತೆ ಕಳುತ್ತೆ. ಸರಿ ನೋಡ್ಕೊ ವರ್ಷ. ಇವ್ನ ಮತ್ತೆ ಬರ್ತಾ ಇದ್ದಾನೆ. ಗಾಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಅದು ನನ್ ಗಾಡಿ ಬ್ರೇಕ್ ಸರಿ ಇಲ್ಲ, ನನ್ ನಸೀಬು ಸರಿ ಇಲ್ಲ. ಹೌದಜ್ಜಿ, ಇಲ್ಲೊಂದು ಸ್ಕೂಟಿ ಇತ್ತಲ್ಲ, ಅದು ಎಲ್ಲೋ ಸಾರಿ ರೀ. ಸೈರನ್ ಸುರಾಯ್ತಲ್ಲಪ್ಪ. ಅಯ್ಯಯ್ಯೋ ಕೆಟ್ಟಲ್ಲಪ್ಪ ಶಿವನೇ. ನಾ ಹಾಳಾಗೋದೆ, ಯಕ್ಕುಟ್ಟೋದೆ. ಅಯ್ಯೋ ನಿನ್ ವಂಶಕ್ಕೆ ಹಂದಿ ಜ್ವರ ಬರ. ನಿನ್ ಏರಿಯಾ ಬಾಂಬ್ ಬೀಳ. ನಿನ್ ಮನೆಗ್ ದಂಡು ಪಾಳೆದವ್ರು ನುಗ್ಗ. ನಿನ್ ಕಟ್ಕೊಂಡ್ ಹೆಂಡತಿ ಟಿವಿಲಿ ನಿನ್ ಮಾನ ಹೊರಸಾಕ. ನಿನ್ ಗರ್ಲ್ಫ್ರೆಂಡ್ ಎಲ್ಲ ಮೆಟ್ರೋ ಮೇಲೆ ತಪ್ಪಿ ಸಾಯ. ಹೀರೋಯಿನ್ ತರ ಇದ್ದಿದ್ದ ಸ್ಕೂಟಿನ ಐಟಮ್ ಡಾನ್ಸರ್ ತರ ಮಾಡಿ ಹಾಕ್ಬಿಟ್ಯಲ್ಲು. ನೀನು ಲಾಕ್ ಕೊಡೆ. ಕತ್ರಿಸಾಕೆ ಇವನು ಬಿಡ್ಬೇಡ. ಕೂಲ್ ಕೂಲ್ ಕೂಲ್. ಇದನ್ನ ಹುಟ್ಟಾಕ್ತಾವ ನಾನೇ ಕಣ್ರಿ. ಇದರಿಂದ ಅರ್ಧ ಗಾಂಧಿನ ಹಾಳಾಗ್ಬಿಟ್ಟಿದೆ. ನನ್ ಮಾತ್ ಕೇಳ್ರಿ, ನನ್ ಮಾತ್ ಕೇಳ್ರಿ. ಎತ್ತ ಗಾಡಿನ. ಆಯ್ತಾಯ್ತು, ಓಕೆ ಓಕೆ, ಥ್ಯಾಂಕ್ ಯು. ಆ ಗಾಡಿ ಅಲ್ಲ, ಅದು ಎಲ್ಲಿ? ಅಲ್ಲಿ. ಆಯ್ತು ಆಯ್ತು ಆಯ್ತು, ಕೂಲ್ ಕೂಲ್. ಅಯ್ಯಪ್ಪ, ಏನಿದು ಒಳ್ಳೆ ತಾಂಡವ ಅವತಾರ. ಮೊದಲು ಎಸ್ಕೇಪ್ ಆಗ್ಬಿಡ್ಬೇಕು. ನಿಂತ್ಕೋ. ಏನ್ರಿ ಮತ್ತೆ? ಮೊದ್ಲು ಆ ಗಾಡಿನ ರಿಪೇರಿ ಮಾಡಿಸ್ಕೊಂಡ್ ಬಾ. ಅಲ್ಲಿವರೆಗೂ ಈ ಗಾಡಿ ಇಲ್ಲೇ ಇರುತ್ತೆ. ಓ ಹಂಗ ಮೇಡಮ್, ಗಾಡಿ ಹುಷಾರ್ ಮೇಡಮ್. ಏಯ್, ಅದು ಗೊತ್ತು ನನಗೆ, ಹೋಗ. ಏನ್ ಗೊತ್ತೋ. ಇಳಿ. ಯಾಕೆ? ಇಳಿ ಕೆಳಗೆ. ನಾನ್ ಬೇರೆ ಅಲ್ಲ, ಈ ಗಾಡಿ ಬೇರೆ ಅಲ್ಲ. ತಗೊಂಡು ಹೋಗು. ಹೋಗ್ತಾ ಇರು, ಹೋಗ್ತಾ ಇರು, ಓಕೆ, ಓಕೆ, ಓಕೆ. ಹೋಗ್ತಾ ಇರು. ಅಯ್ಯೋ ತುಟಿ ಎಲ್ಲ ಹಾಳು ಮಾಡ್ಕೊತಾವನಪ್ಪ. ಅಳಿ ಅಂದ್ರೆ ಮಾವ, ನಾ ಮದುವೆ ಅಂತ ಆದ್ರೆ ಇದನ್ನೇ. ಇವನೇನ್ ತಲೆಗೆ ಇಟ್ಟು ಬಿದ್ದು ಸ್ಕ್ರೂ ಕಳ್ಕೊಂಡ್ಬಿಟ್ನಾ? ನೋಡು, ಇದೇ ನಿಮ್ ಮದುಮಗಳು. ಸರಿ ಬಿಡಪ್ಪ, ಈಗೇನ್ ಗ್ಯಾರೇಜ್ಗಾ? ಹೌದು ನಡಿ. ಬಟ್ಟೆ ಆಭರಣ ಎಲ್ಲ ಹಾಕ್ಸ್ಬೇಕು. ಹಾ ಸರಿ, ಮದುಮಗಳ ಜೊತೆ ನಾನು ಕೂತ್ಕೊಳ್ಳ. ಹಾ ಬಾ. ಓಕೆ ಹಾ ನಡಿ. ಯಾಕೆ ಮಾಮ, ಇಳಿ ಕೆಳಗೆ. ಇಳಿ. ಯಾಕೆ ಮರ್ಯಾದೆ ಕೈ ಹಿಡ್ಕೊಂಡು ಕರ್ಕೊಂಬ. ಹಾ ಇಲ್ಲ ಮಾಮದ ನೋಡಲ್ಲ, ಕೆರತ ಹೋಗ್ಬಿಡ್ತೀನಿ. ಬೇಕಿತ್ತ ನಮಗಿದು. ಸರಿ ನಡಿಯಪ್ಪ. ಹೋಗೋ. ಸಾರಿ ಮಾ, ಸಾರಿ ಚಿನ್ನ. ಓ, ದೇವ್ರೇ. ನೋಡಿ ನೋಡಿ ನೋಡಿ, ಬಾ ಬಾ, ನಾನೇ ನಿನ್ ಮೇಲೆ ಬರ್ತೀನಿ. ಓಕೆನಾ? ಇದೇನು ಗಾಡಿನ ಗ್ಯಾರೇಜಿಗೆ ತಗೊಂಡು ಹೋಗ್ತಾವನೋ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗ್ತಾವನೋ ಮಾಮ, ಗೊತ್ತಿಲ್ಲ. come ಬಂದೆ ಕಣ. ಸುಸ್ತಾಗ್ತಿದೆ ಮಾಮ. ಇಲ್ಲಪ್ಪ, ಸಂತೋಷ ಆಗ್ತಾ ಇದೆ. ಬಾ. ನಿನ್ ಸವಾಸ ನನಗೆ. ಲೇ ಪಪ್ಪುಸಿ, ಏನಣ್ಣ? ಬಾರ ಇಲ್ಲಿ. ಗಾಡಿನ ನಿಗಿ 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 ಅಂತ ಹೊಳಿಯಂಗ್ ಮಾಡ್ಬಿಡ್ಬೇಕು. ವಾ, ಯಾವ್ದಣ್ಣ ಇದು ಗುಜರಿ ಮಾಡಲು? ಗುಜ್ರಿ ಗಿಜ್ರಿ ಅಂದ್ರೆ ಗ್ಯಾರೇಜ್ಗೆ ಕಟ್ಟಿಗಿಚ್ಬಿಡ್ತೀನಿ, ಹುಷಾರು. ಅಳಿ ಅಂದ್ರೆ ಅವನು ಹೇಳಿದ ಗಾಡಿಗೆ ನೀವ್ ಯಾಕೆ ಕುರ್ಕೊಂತಾ ಇದ್ದೀರಾ? ಮಾಮ, ಗಾಡಿ ಅಂತ ಬ್ಯೂಟಿ ಅಂತ. ಸಾರಿ ಡಾರ್ಲಿಂಗ್, ಬ್ಯೂಟಿ ಅಂತದು. ಅವಳು ಅಷ್ಟೊಂದು ಬ್ಯೂಟಿಫುಲ್. ಅವಳ ಲಕ್. ಮೊದಲು ಕಾಲ್ ತೆಗಿ. ಸರಿಪ್ಪ. ದೂರ ದೂರ. ಅಯ್ಯೋ ಮಾಮ, ಅವಳು ನಕ್ಕಿದ್ರೆ ಸುನಾಮಿ, ಲುಕ್ ಕೊಟ್ರೆ ಬಾದಾಮಿ. ಅವಳು ನುಗ್ಗಿದ್ರೆ ನಕಲ ಮಾಡೋ ಹುಡುಗಿರೆಲ್ಲ ನೇಣ ಹಾಕೊಂಡ್ಬಿಡ್ಬೇಕು. ಅವಳು ಕೋಪ ಮಾಡ್ಕೋತು ಅಂದ್ರೆ 6 ಪ್ಯಾಕ್ ಹುಡುಗರೆಲ್ಲ ಗಡಗಡ ಅಂತ ಶೇಕ್ ಆಗ್ಬಿಡ್ಬೇಕು. ಮಾಮ, ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಹೊಸ ಮಾಡೆಲ್ ಆಂಡ್ರಾಯ್ಡ್ 4G ಟಚ್ ಸ್ಕ್ರೀನ್ ವೈಟ್ ಸೆಲ್ ಫೋನ್ ತರ ಇದ್ದಾಳೆ. ತೊಡೆ ತಟ್ ನಿಂತ್ಲು ಅಂದ್ರೆ ಅಣ್ಣ ತರ ಕ್ಯಾಂಪ್ ಶುರುವಾಗಿ ಹೊರದೇಶ ಬಿದ್ರು ಬ್ಲಾಕ್ ಮನಿ ಇಲ್ಲ ಪಾತ್ರ ಬಂದ್ ಬಿದ್ದಿರ್ಬೇಕು. ಲೋ, ನೀನ್ ಹೇಳೋ ರೇಂಜ್ ನೋಡ್ತಾ ಇದ್ರೆ ಅವಳೇನು ಹುಡುಗಿನ ಪ್ರೀಪೇಡ್ ರೌಡಿನ ಅರ್ಥ ಆಗ್ತಿಲ್ವಲ್ಲ. ಆಯ್ತು, ಯಾಕೋ? ಬಿಡು ಮಾಮ, ನಿನಗೆ ವಯಸ್ಸಾಗೋಯ್ತು. ನಿನಗೆ ಏನೇ ಇದ್ರು ರಂಗೋಲೆ ಬಿಡೋರು, ಮುಸ್ರ ತಿಕ್ಕೋರು ಅವರೇ ಕರೆಕ್ಟ್. ರೋಡಲ್ಲಿ ಮರ್ಯಾದೆ ಕಳಿಬೇಡಪ್ಪ. ಮತ್ತೆ ನೀವ್ ಇವಾಗ ಹೋಗ್ ಬೆಳಿಗ್ಗೆ ಬನ್ನಿ, ಗಾಡಿನ ಹೆಂಗ್ ರೆಡಿ ಮಾಡಿ ಇರ್ತೀನಿ ಅಂತ ನೋಡಿ. ನೀವ್ ಹಂಗೆ ಸರ್ಪ್ರೈಸ್ ಆಗಿ ಶಾಕ್ ಆಗ್ಬಿಡ್ಬೇಕು. ಸರ್ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ನಿನ್ ಶೇಕ್ ಮಾಡ್ಬಿಡ್ತೀನಿ. ಹಾ, ಮನೆ ಕಾಮಾಗಿರೋದು ನೋಡಿದ್ರೆ ಸುನಾಮಿ ಬರ್ಬೋದಾ? ದೇವ್ರಿಗೆ ಗೊತ್ತು. ಏನಪ್ಪ ಇದು ಸ್ಮೋಕ್ ಎಫೆಕ್ಟ್? ತಾತ ಅವ್ನ್ ಬರ್ಲಿ, ಇವತ್ತವನ್ನ ಸಿಗ್ದಾಕ್ ಬಿಡ್ತೀನಿ. ಏನ್ ರಾಕ್ಷಸಿ ಆಗ್ಬಿಟ್ಟಿದ್ದಾಳೆ. ತಾತ ಎಲ್ಲಿ? ಓಹೋ, ಚಿತ್ರಗುಪ್ತ, ಸೇಮ್ ಕ್ಯಾರೆಕ್ಟರ್. ಅಮ್ಮ ಎಲ್ಲಿ? ಬರ್ಲಿ, ಚುಚ್ಚು ಬಿಡ್ತೀನಿ. ಅಮ್ಮ ಸರಸ್ವತಿ, ನೀನೇ ಕಾಪಾಡ್ಬೇಕು. ತಾತ
ಅಮ್ಮ! ಅಮ್ಮ! ಅಯ್ಯೋ! ಅಯ್ಯೋ! Happy birthday, ಜೀವ, ಬೇಕಾಗಿತ್ತಾ? ಅಮ್ಮ! ಅಮ್ಮ! ಅದು ಅಮ್ಮ! ಎಲ್ಲೋ ನನ್ ಗಾಡಿ ಎಲ್ಲೋ ನನ್ ಗಾಡಿ ಏ, ಪಾಪಿ ನಿನ್ ಗಾಡಿನ ಗ್ಯಾರೇಜ್ ಬಿಟ್ಟಿದ್ದೀನಿ ಕಣೆ. ಗ್ಯಾರೇಜ್ ಹಾ. ಚುಚ್ಚು ಏ ತಾತ ಸುಮ್ಮನೆ ಇರೋ. ಇಂಜಿನ್ ಆಯಿಲ್ ಚೇಂಜ್ ಮಾಡಕ್ ಕೊಟ್ಟಿದ್ದೀನಿ ಕಣೆ. ನಾಳೆ ತಂದ್ಕೊಂಡ್ಬಿಡ್ತೀನಿ. ಯಾಕೋ ಡೌಟು. ಮಮ್ಮಿ ಮಾವಯ್ಯ ಹಸುಳೆ ಅಂತೆ ಆಡಬೇಡಿ ಹಾ. ಮಗು ಡಾಕ್ಟರ್ ತಲೆಯ ಜೆರಾಕ್ಸ್ ತೆಗೆದರೆ ಅಮ್ಮ ಅದು ಜೆರಾಕ್ಸ್ ಅಲ್ಲ ಎಕ್ಸ್ರೇ. ಓ ಸಾರಿ ಓ ಓಕೆ ತಲೆಗೆ ಏಟಾಗಿದೆ ಅಂದ್ರೆ ನನ್ ಗಾಡಿನ ಲಾರಿ ಕೆಳಗೋ ಕಾರ್ ಕೆಳಗೋ ನುಗ್ಸಿರ್ತ್ಯಾ ಅಮ್ಮ ತಾಯೇ ನಿಜವಾಗ್ಲಿಲ್ಲ ಕಣೆ. ತಾತನ ಮೇಲೆ ಹಣ ಆಗ್ಲೂ ಇಲ್ಲ. ಜೀವ ಹಾಗಿದ್ರೆ ಈ ಜೀವ ಯಮನ ಪಾದಕ್ಕ. ಯಾವನ ಗೊತ್ತು ಹೋಗೋ. ಅಯ್ಯೋ ಅವನ ತಲೆಗೆ ಪೆಟ್ಟಾದಾಗ ಅವನ ಜೊತೆ ನಾನು ಕೂಡ ಇದ್ದೆ ನಾನ್ ನಂಬಲ್ಲ ನಡೆಯೋ ಏನ್ ಮಾತ್ ಕೇಳೆ. ಏ, ಸುಮ್ನಿರು. ಮಮ್ಮಿ ಹೇಳು. ಅಚ್ಚನ ಪ್ರಾತಃ ಕಾಲದಲ್ಲಿ ತಂದು ಬಿಸಾಕುವನು ಏನ್ ಸಿಮ್ಮೆಗಿಲ್ದಿರೋ ಗಾಡಿನೇ ನಿಂದು ಹಾಗೆ ಮೋ ನಿನ್ ಮಗ ಪ್ರಳಯ ಅಂತಕ ಬಿಟ್ರೆ ಸಿಗಲ್ಲ ಇಲ್ಲೇ ಸಿಕ್ಕಾಕ್ಬಿಡ್ತೀನಿ ಏಯ್! ಚುಚ್ಚು ಚುಚ್ಚು. ಏನ್ ಚುಚ್ಚೋದು ಎಸ್ಕೇಪ್ ಆಗ್ಬಿಟ್ಟಿದಾನೆ ಚುಚ್ಕೋ. ಅಬ್ಬಾ, ದೇವರ ಕೊಟ್ಟ ತಂಗಿ ಒಳ್ಳೆ ದೆವ್ವ ತರ ಆಡ್ತಾ ಇದ್ದಾಳೆ. ಸ್ವಲ್ಪ ಬಿಟ್ರೆ ಮನೆ ಡ್ರಾಮಾ ಕಂಪ್ನಿ ಮಾಡ್ಬಿಡ್ತಾಳೆ. ಸದ್ಯ ತಪ್ಸ್ಕೊಂಬಿಟ್ಟೆ. ರಾಜಸ್ಥಾನ ಅಂತೇಳಿ ಯಾವ್ದೋ ಹಾಳ್ ಕೊಂಪೆಗೆ ಹೋಗ್ತಾ ಇದೀವಲ್ಲೇ ನಾನೇನೇ ಮಾಡ್ಲಿ ಎಲ್ಲ ನಮ್ ಗ್ರಹಚಾರ ಸ್ಕ್ರಿಪ್ಟ್ ಎಲ್ಲ ತಗೊಂಡಿದ್ಯಾ ಇಲ್ಲ ನೋಡಿ ಜೇಮ್ಸ್ ಬಾಂಡ್ ನಿಂತಿದ್ದಾನೆ ಸ್ಟಾಪ್. ಬೇಗ ನಡೆಯೋ ಟ್ರೈನ್ ಮಿಸ್ ಆಗುತ್ತೆ ಹಲೋ, ಟ್ರೈನ್ ಅರ್ಧ ಗಂಟೆ ಲೇಟು. ಇಲ್ಲೇ ನಿಂತಿದೆ ನೋಡಿ. ಯಾಕೆ ಟ್ರೈನು ಹೊಸ್ದಲ್ವಾ, ಅದಕ್ಕೆ ಎಲ್ಲಾ ಚಕ್ರಕ್ಕೂ ನಿಂಬೆಹಣ್ಣಿಕ್ಕಿ ಪೂಜೆ ಮಾಡ್ತಿದ್ದಾರೆ. ಯಾಕೋ ಇಷ್ಟೊಂದ್ ತಾಯ್ತ ಕಟ್ಕೊಂಡ್ ಬಂದಿದ್ಯಾ ಹೋಗ್ತಾ ಇರೋದು ಮಾಟ ಮಂತ್ರದ ಜಾಗಕ್ಕಲ್ವಾ, ಅದಕ್ಕೆ ಎಲ್ಲಾ ಕಡೆ ತಾಯ್ತಾಗಳ್ನ ಗಟ್ಟಿಯಾಗಿ ಕಟ್ಕೊಂಡಿದೀನಿ. ಯಾವ ಆಂಗಲ್ ಅಲ್ಲೂ ದೆವ್ವ ಬರಬಾರ್ದು ಅಂತ. ನಿಂಬೆ ಹಣ್ಣು ಕಟ್ಕೊಂಡಿದ್ಯಾ ಮಮ್ಮ ಮಲ್ಗ್ಬಿಟ್ಯಾ? ಮಲಗಿರೋನ್ ಎಬ್ಬರ್ಸ್ ಕೇಳ್ತೀಯಲ್ಲೋ. ಹೋಗ್ಲಿ ಮಲ್ಕೋ. ಗುಡ್ ನೈಟ್. ಏನ್ ಗುಡ್ ನೈಟ್. ಗಾಡಿ ಹಿಂದೆಯಿಂದ ಸೂಪರ್ ಆಗಿದೆ. ರೀ ನಾ ಸ್ಕೂಟಿ ಹೇಳಿದ್ರಿ ಸ್ಕೂಟಿ. ಫ್ರಂಟ್ ಇಂದ ಇನ್ನು ಸೂಪರ್ ಸೂಪರ್. ಅದು ಅದೇ ಸ್ಕೂಟಿ, ಫ್ರಂಟ್ ಸ್ಕೂಟಿ. ಈ ಗಾಡಿ ತುಂಬಾ ಹೆವಿ ಆಗಿದೆ, ಆದ್ರೆ ಟೈರ್ ಮಾತ್ರ ಸೌದೋಗಿದೆ. ಏಯ್, ಏನೋ ಮಾಡ್ತಾ ಇದ್ಯಾ? ಕಟ್ಟಾಗ್ತಾ ಇದೀನಿ. ಯಾಕೋ? ನನ್ನ ಹೆಂಡತಿ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್. ನಿದ್ದೆ ಕಣ್ಣಲ್ಲಿ ಕಾಲೆತ್ತಿ ಎಲ್ರಿಗೂ ಹೊಡಿತಾ ಇರ್ತಾಳೆ. ಮನೇಲೆ ಕಟ್ಟಾಕ್ ಬರುತ್ತಾನೆ. ನಾನೊಬ್ನೇ ಹೆಂಗ್ ಬರೋದು? ಅದ್ ಸರಿ ಮಕ್ಳಾದ್ವಾ? ಇನ್ನೂ ಇಲ್ಲ. ದಿನ ಹಿಂಗ್ ರಾತ್ರಿ ಕಟ್ಟಾಕಿದ್ ಮಕ್ಳೆಲ್ಲ ಆಗ್ತವೆ. ನಮಸ್ಕಾರ ಸರ್. ನಾನ್ ಆ ಜಾಗದಲ್ಲಿ ಕೂತ್ಕೊಳ್ಳಲ್ಲ ಎಕ್ಸ್ಕ್ಯೂಸ್ ಮಿ ಮೇಡಮ್, ಇದು ನನ್ನ ಸೀಟ್ ಕುತ್ಕೊಂಡ್ಬಾ. ಬಾಯ್ ಮುಚ್ಕೊಂಡು ಕೂತ್ಕೊಳ್ಳ ಒಳ್ಳೆ ಮರ್ಯಾದೆ. ಸಾರಿ ಪ್ಲೀಸ್ ಸಾರಿ ಕೇಳ್ತಾರೆ ಸದ್ಯ. ಕೂತ್ಕೊಳ್ರಿ ಹೋಗಿ ಸಮ್ಮೆ. ನನ್ ಕಾರ್ನರ್ ಸೀಟು ಸರ್ ಹಿಂಗ್ ಮಾತಾಡ್ತಾರೆ. ಅಕ್ಕ, ನೀವು ಕೂತ್ಕೊಳ್ಳಿ. ಅಕ್ಕ ನೀನ್ ಕೂತ್ಕೊಳ್ಳಕ್ಕ, ಟಿ ಸಿ ಬರೋರ್ಗು ಕೂತ್ಕೊಳ್ಳಕ್ಕ. ಹೋಗಕ್ಕ ಕೂತ್ಕೊಳ್ಳಕ್ಕ. ಪಾಪ ತುಂಬಾ ಕಷ್ಟ ಪಡ್ತಾನೆ. ಲಗೇಜ್ ಬೇರೆ ಭಾರ. ಅವನೇ ಬಾರ. ಕೊಟ್ಟಾರ. ಇದೇನು ಮಂತ್ರವಾದಿ ಮಗ ಇದ್ದಾನೆ. ಯಾಕೆ ಈ ಹುಡುಗಿ ಇಷ್ಟೊಂದು ಅನ್ಕಂಫರ್ಟಬಲ್ ಆಗವಳೆ? ಇವ್ನು ನೋಡಿದ್ರೆ ಒಳ್ಳೆ ಗುರಾಯಿಸ್ತಾವನೆ, ಅವಳು ನೋಡಿದ್ರೆ ಇರಿಟೇಟ್ ಆಗ್ತಾವನೆ. ಒಂದು ಬೇರೆ ನೋಡಿದ್ರೆ ಪಾಪ ಅನ್ಸುತ್ತೆ. ಕೇಳಿಬಿಡೋಣ. ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ನಿಮ್ಗೆ ಈ ಜಾಗ ಸೆಟ್ ಆಗ್ತಲ್ಲ ಅಂತ ಕಾಣುತ್ತೆ. ಯಾಕೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಬಾರ್ದು? ನೋ ಥ್ಯಾಂಕ್ ಯು. ಅಲ್ಲ, ನಿಮ್ಮೊಳದಕ್ಕೆ ಹೇಳ್ತಾರ ನಾನು. ನೋ ಥ್ಯಾಂಕ್ ಯು. ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಅದನ್ನ ಅವ್ರು ಅರ್ಥ ಮಾಡ್ಕೊಂತಲ್ವಲ್ಲ ಸಾ. ಪಿಟ್ಟಾಕಿ ಸಾ. ಎದುರುಗಡೆ ವ್ಯೂನೇ ತುಂಬಾ ಚೆನ್ನಾಗಿದೆ. ಭೂಮಿ ಬಣ್ಣದ ಅಯ್ಯೋ ವಾಟರ್ ಟ್ಯಾಂಕು. ಏಯ್ ತೆಗ್ದಿಕ್ಕದೆ ಅಂದ್ರೆ ಇಜ್ಜಲ್ ಪುಡಿ ಆಗ್ಬಿಡ್ಬೇಕು ಮಗನೇ. ಮುಖ ನೋಡು. ಮುಖ ತಡಿಯೋ. ಸರ್ ಆಯ್ತು ಮೇಡಮ್, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಗೆ ಅಲ್ಲಿ ಸೀಟ್ ಅಡ್ಜಸ್ಟ್ ಆಗ್ತಲ್ಲ. ವಿಲ್ ಎಕ್ಸ್ಚೇಂಜ್. ಏಯ್ ಬೇಡ, ನೀವ್ ಅಲ್ಲೇ ಕೂತ್ಕೊಳ್ಳಿ. ಅಗೇನ್ ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಇರ್ಲಿ ಬಿಡಿ ಸರ್. ಫೀಲ್ ಮಾಡ್ಕೊಳ್ಳಿ. ಅಯ್ಯೋ ಗೊರಿಲ್ಲ. ಯಾಕೋ ಮೇಡಮ್, ಇವ್ರು ನಿಮ್ ಮಗನ? ಏಕ್ ಹೆಂಗೈತೆ? ನಾನು ಅವ್ರ ಮನೆ ಗಂಡ. ಮನೆ ಗಂಡ? ಹೌಸ್ ವೈಫ್ ಅಂತಾರಲ್ಲ ಆ ತರ ನಾನು ಹೌಸ್ ಹಸ್ಬೆಂಡ್. ಏನ್ ಮೇಡಮ್, ಕಲ್ಯಾಣ್ ಜ್ಯುವೆಲರ್ಸ್ ಮೈ ಮೇಲಿದೆ.
ಬೇಜಾರಾದ್ರೆ ಮಣಪುರಂ ಗೋಲ್ಡ್ಗೆ ಹಾಕ್ತೀರಾ? ಬಂದ್ಬಿಡು. ಜೇಮ್ಸ್ ನನ್ಗೆ ಇಲ್ಲಿ ಕೂತ್ಕೊಳಕ್ ಆಗ್ತಾ ಇಲ್ಲ. ನಾನ್ ಬೇರೆ ಕಡೆ ಹೋಗಿ ಕೂತ್ಕೋತೀನಿ. ಅಲ್ಲ ಮೇಡಮ್, ನೀವು ಇಲ್ಲೇ ಕುತ್ಕೊಬೋದಾಗಿತ್ತು. ಅಲ್ಲ, ಸುಮ್ನೆ ಕೂತ್ಕೊಳ್ಳೋ, ಕೂತ್ಕೋ. ಬಂದ್ಬಿಟ್ಟ. ಕೈ ಎಷ್ಟು ಚೆನ್ನಾಗಿದೆಯಲ್ಲ. ಐ ಲೈಕ್ ಹೆಲ್ಪಿಂಗ್ ನೇಚರ್. ಹೋಗ್ಲಿ ಬಿಡಿ ಸರ್. ಸ್ಟಿಲ್ ಐ ಲೈಕ್ ಯು. ಬರ್ತಾರ ಬನ್ನಿ. ಹಾ, ಓಕೆ. ಇವ್ನು ಯಾರೋ ಗ್ಯಾಪ್ ಅಲ್ಲೇ ತಬಲಾ ಶುರು ಮಾಡ್ತಾವನೆ. ಯಾಕಕ್ಕ ಅಲ್ಲೂ ಸೀಟ್ ಸಿಗ್ಲಿಲ್ವಾ? ಮೇಡಮ್, ಐ ಆಮ್ ಟೆಲಿಂಗ್ ಯು ದಟ್ ಟೈಮ್ ಓನ್ಲಿ. ಯು ಆರ್ ನಾಟ್ ಏಬಲ್ ಟು ಲಿಸನ್ ಟು ಮೀ. ವೈ ಆರ್ ಡಿಸ್ಟರ್ಬಿಂಗ್ ಎವ್ರಿವನ್? ಕಮ್ ಆನ್ ಸಿಟ್ ಹಿಯರ್. ಎದೆ ಮೇಲೆ ಕಾಲಿಟ್ಬಿಡ್ತೀನಿ. ಮುಚ್ಕೊಂಡು ಕೂತ್ಕೊಳ್ಳೋ ನೀನು. ಜೇಮ್ಸ್ ಕರ್ಕೋ. ಇನ್ನೊಂದ್ಸತಿ ಕೂತ್ಕೋ ಅಂತ ಹೇಳಿದ್ರೆ. ಐ ಲೈಕ್ ಹೆಲ್ಪಿಂಗ್ ನೇಚರ್.